ಕಿರಣ್ ಯೂಟ್ಯೂಬ್ ಚಾನಲ್ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಅವನಿಗೆ ಇವತ್ತು ಆರಾಮಿಲ್ದ ಇಲ್ಲ, ಸೊ ಅದಕ್ಕಿಂತ ನಾನು ಕಂಟಿನ್ಯೂ ಮಾಡ್ತೀನಿ ಒಂದು ಲಾಗು. ಫಸ್ಟ್ ಹೋಗಿ ಟಿ ಶರ್ಟ್ ಚೇಂಜ್ ಮಾಡಬೇಕು. ಫುಲ್ ಇನ್ಸೆಕ್ಯೂರ್ ಆಗ್ತಿದ್ದೀನಿ ನನಗೆ. ಫೇವ್ರೇಟ್ ಟಿ ಶರ್ಟ್ ಹಾಕೊಂಡೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ಲ ಕಿರಣ್ ಲಾಗಲ್ಲಿ. ಇವರೇ ನಮ್ಮ ಅಜ್ಜಿ. ಸೊ ಇವ್ರಿಗೆ ನಾನು ಕ್ವಶನ್ಸ್ ಏನಂದ್ರೆ ಹಂಗೆ ಇದೀನ ಅಂದ್ರೆ ಅಷ್ಟೇ ಕ್ಯೂಟ್ನೆಸ್ ಇದ್ರಲ್ಲ. ನಿಮಗೆ ಯಾವ್ದಾನ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆನಾ? ಹುಟ್ಟಿದ್ದಷ್ಟೇ ಗೊತ್ತು, ಆಮೇಲೆ ಅದು ನನ್ನ ಬಿಡ್ಲೇ ಇಲ್ಲ. ಅವ್ನು ಸಣ್ಣ ನೋಡ್ರಿಂದ ಕಿರಣ್ ನೋಡ್ತಿದ್ರಿ ಏನ್ ಅನ್ಸುತ್ತೆ ನಿಮಗೆ? ಒಳ್ಳೆ ಹುಡುಗ. ಅವ್ರ ಪೇರೆಂಟ್ಸಿಗೆ ನಾನು ಒಳ್ಳೆ ಹುಡುಗ, ನನ್ನ ಪೇರೆಂಟ್ಸಿಗೆ ಅವ್ನು ಒಳ್ಳೆ ಹುಡುಗ. ಬಟ್ ನಮ್ಮಿಬ್ರಿಗೆ ಗೊತ್ತು ನಾವು ಎಂಥವ್ರು ಅಂತ. ಲೈಕ್ ನಾನೇನೋ ಒಂದು ಹುಡುಗಿನ ಇಷ್ಟಪಡ್ತೀನಿ, ಲವ್ ಮ್ಯಾರೇಜ್ ಆಟ ಹಾಕೊಂಡು ಲೈಕ್ ನಾವು ಅಮ್ಮನೂ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ. ಜಾತಿ ಬಗ್ಗೆ ಕೇಳೋದಿಲ್ಲ ನಾವು. ಡಿಫ್ರೆಂಟ್ ಆಗಿ ಬರಲಿ ಲಾಗ್ ಅಂತ. ಪಾಪ ಭಾಳ ಕಷ್ಟ ಬೀಳ್ತಿದ್ದಾನೆ. ಸಪೋರ್ಟ್ ಮಾಡಿ, ಹಿಂಗೆ ಒಂದು ಇಂಟ್ರೆಸ್ಟಿಂಗ್ ಲಾಗ್ ಕೊಡ್ತಾನೆ ಇರ್ತಾನೆ. ಗುರುವೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟ್ವಿಸ್ಟ್ ಏನಂದರೆ, ಕಿರಣ್ ಯೂಟ್ಯೂಬ್ ಚಾನಲ್ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಅವನೊಂದು ನನಗೆ ಟಾಸ್ಕ್ ಇಟ್ಟಿದ್ದ. ಅವನಿಗೆ ಇವತ್ತು ಆರಾಮಿಲ್ದ ಇಲ್ಲ, ಸೊ ಅದಕ್ಕಿಂತ ನಾನು ಕಂಟಿನ್ಯೂ ಮಾಡ್ತೀನಿ ಒಂದು ಲಾಗು. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಅವ್ನು ಲಾಸ್ಟ್ ವಿಡಿಯೋ ಎಂಡಲ್ಲಿ ಅವ್ನು ತೋರಿಸ್ತೀನಿ ಅವ್ನ ಸಿಚುವೇಶನ್ ಏನಿದೆ ಏನು ಅಂತ. ಸೊ ಇವತ್ತು ನನ್ನ ಲೈಫ್ ಸ್ಟೈಲ್ ಏನು, ಲೈಕ್ ನನ್ನ ಮನೆಗೆ ತಗೊಂಡೋಗ್ತಿದ್ದೀನಿ ಅವ್ನ ಮೊಬೈಲ್ನೆಲ್ಲ. ನಾನು ಏನೇನು ಮಾಡ್ತೀನಿ ಅದನ್ನು ಲಾಗಲ್ಲಿ ಆಗ್ತಿದ್ದಾನಂತೆ. ಸೊ ನೋಡೋಣ, ನನ್ನ ಲಾಗ್ನ ನೋಡಿ ಇವತ್ತು. ಫೈನಲಿ ಕಿರಣ್ ಮನೆಯಿಂದ ನನ್ನ ಮನೆಗೆ ಬಂದೆ. ಮನೆಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ ಒಂದು ಅಂತ. ಸೊ ನೋಡೋಣ ಏನಾಗುತ್ತೆ. ಫಸ್ಟ್ ಹೋಗಿ ಟಿ ಶರ್ಟ್ ಚೇಂಜ್ ಮಾಡಬೇಕು. ಫುಲ್ ಇನ್ಸೆಕ್ಯೂರ್ ಆಗ್ತಿದ್ದೀನಿ ನಾನು ಟಿ ಶರ್ಟಿಂದ. ಅಲ್ಲಿಂದ ತೋರಿಸ್ತೀನಿ. ಇದೆ ಮನೆ ಎಂಟ್ರ್ ಆದ್ವಿ, ಒಳಗೆ ನೋಡಿ ಗಾಯ್ಸ್. ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ರೀಚ್ ಆಗಿದ ತಕ್ಷಣ ಅಂತ ಅಂದಿದ್ನಲ್ಲ ಟಿ ಶರ್ಟ್ ಚೇಂಜ್ ಮಾಡ್ಬೇಕಂತ. ಫಸ್ಟ್ ಟಿ ಶರ್ಟ್ ಬಂದು ಚೇಂಜ್ ಮಾಡಿದೆ. ಫೈನಲಿ ನನ್ನ ಫೇವ್ರೇಟ್ ಟಿ ಶರ್ಟ್ ಹಾಕೊಂಡೆ. ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ಲ ಕಿರಣ್ ಲಾಗಲ್ಲಿ. ಸೊ ಡಾಮಿನೇಟಿಂಗ್ ಆಗಿರ್ಬೇಕಂತ ಒಂದು ಫೇವ್ರೇಟ್ ಟೀಮ್ದು ಜರ್ಸಿ ಹಾಕೊಂಡು ಮಾಡ್ತಿದ್ದೀನಿ. ಮನೆಗೆ ಬಂದಿದ್ದ ತಕ್ಷಣ ಹೇಳಿದೆ ಹಿಂಗೇನು ಕಿರಣ್ ಕಂಟೆಂಟ್ ಇದೆ ಮಾಡಬೇಕು ಅಂದಿತ್ತು ಅಂದೆ. ಅವ್ರಿಕೊಂಡು ನಮ್ಮ ಮನೇಲಿ ಅವನ್ನೆಲ್ಲರೂ ಗೊತ್ತು, ಸಣ್ಣ ಹುಡುಗರಿದ್ದಾಗಿಂದ ಫ್ರೆಂಡ್ಸ್ ಎಲ್ಲ. ಸೊ ಒಪ್ಕೊಂಡಿದ್ದಾರೆ. ನಮ್ಮಮ್ಮ ಲೈಕ್ ಸೇಮ್ ಕಂಟೆಂಟ್ ಅಂದರೆ ಕುಕ್ಕಿಂಗ್ ಟೈಪಲ್ಲಿ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಯೂನಿಕ್ ಐಟಮಲ್ಲಿ ಕೊಡ್ಬೋದು. ಸೊ ಅವನು ಏನಿದ್ರು ಉತ್ತರ ಕರ್ನಾಟಕ ಸ್ಪೆಷಲ್ ಏನೋ ಕೊಟ್ಟಿದ್ದಾನಲ್ಲ, ಸೊ ಅಮ್ಮ ಏನಾದರೂ ಒಂದು ಯೂನಿಕ್ ಕಂಟೆಂಟ್ ಕೊಡ್ಬೋದು ಅಂತ ಅನ್ಕೊತಿದ್ದೀನಿ. ನೋಡೋಣ ಮುಂದೆ. ಗೈಸ್, ನಮ್ಮಮ್ಮ ಅಡುಗೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಅದಕ್ಕೆ ಅಷ್ಟು ಟೈಮ್ ನನಗೆ ಕಡಿಮೆ ಟೈಮ್ ಕೊಟ್ಟಿದ್ದಾನೆ ಕಿರಣ್. ಅಷ್ಟರಲ್ಲಿ ನಾನು ಸ್ವಲ್ಪ ಲೆಂತಿ ಕಂಟೆಂಟನ್ನು ಮಾಡಬೇಕು. ಸೊ ಅದಕ್ಕೆ ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ನಮ್ಮ ಅಜ್ಜಿ, ನಮ್ಮ ಅಮ್ಮರ ತಾಯಿ, ನನ್ನ ತಾಯಿಗೆ ತಾಯಿ. ಸೊ ನನಗೆ ಅಜ್ಜಿ ಆಗ್ತಾರಲ್ಲ, ಸೊ ಅವ್ರ ಹತ್ರ ಏನಾನ ಸ್ವಲ್ಪ ಮಾತಾಡೋಣ, ಏನು ಎಕ್ಸ್ಪೀರಿಯನ್ಸ್ ಏನಂತ ಕೇಳ್ಕೊಳೋಣ ಅಂತೀನಿ. ಮಾವ ಎಸ್ಸಿನ ಅದೇ ಅಷ್ಟೇ. ನೋಡೋಣ ಕೇಳಿ ಅವ್ರ ಹತ್ರ ಸ್ವಲ್ಪ ಏನಾದರೂ ನಂಗೆ ಮಾತಾಡೋಕ್ಕೆ ಬರಲ್ಲ. ಸೊ ಆದರೂ ನೋಡೋಣ ಏನಾದರೂ ಮಾತಾಡೋಕ್ಕೆ ಕೇಳ್ಕೊಳೋಣ. ಅವ್ರಿಗೆ ಒಂದು ಸ್ವಲ್ಪ ಕ್ವಶನ್ಸ್ ಏನಾದರೂ ಕೇಳಿ. ಇವರೇ ನಮ್ಮ ಅಜ್ಜಿ, ಪದ್ಮಾವತಿ ಅಂತ, ಚಿತ್ರದುರ್ಗದಿಂದ ಇವರು. ಸೊ ಇವ್ರಿಗೆ ನಾನು ಕ್ವಶನ್ಸ್ ಏನಂದರೆ ನನ್ನ ಬಗ್ಗೆನೇ ಫಸ್ಟ್ ಕೇಳ್ತೀನಿ. ಲೈಕ್ ನನಗೆ ಸಣ್ಣ ಹುಡುಗ ಇದ್ದಾಗ ನೋಡಿರ್ತಾರಲ್ಲ, ಸೊ ಏನೇನು ಎಕ್ಸ್ಪೀರಿಯನ್ಸ್ ಅಂತ. ಅಜ್ಜಿ, ನಾನು ಯಾವಾಗಿಂದ ಒಂದು 2005 ನೋಡಿದಿರಲ್ಲ, ಸೊ ಸಣ್ಣ ಹುಡುಗದಿಂದ ಇವಾಗವರೆಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದೀನಲ್ಲ, ಏನು ನಂದರಲ್ಲಿ ಲೈಕ್ ಏನು ಚೇಂಜಸ್, ಏನು ಅನಿಸ್ತಾ ಇದೆ ನನ್ನ ಬಗ್ಗೆ ಏನು ಮಾತಾಡೋಕ್ಕೆ? ಇವಾಗ ನನ್ನ ಬಗ್ಗೆ ಎಲ್ಲ ನಾ ಮಾತಾಡೋಕ್ಕೆ ಸಿಕ್ತು ಅಂದ್ಕೊಳ್ಳಿ ಸ್ಟೇಜ್ ಮೇಲೆ, ಅವಾಗ ಏನಂತ ಮಾತಾಡ್ತೀನಿ ನನ್ನ ಬಗ್ಗೆ? ಅವಾಗ ನೋಡಿದ್ದಕ್ಕೂ ಚಿಕ್ಕ ಮಗು ಇದ್ದಾಗ, ಈಗ ಬೆಳೆದು ದೊಡ್ಡವನಾಗಿದೆ. ಅವಾಗ ಚಿಕ್ಕ ಮಗು ಇದ್ದೆ, ಇವಾಗ ದೊಡ್ಡವನಾಗಿದ್ದೀನಿ ಅಷ್ಟೇ ಅಂತೆ. ಬಟ್ ಟ್ರಾನ್ಸ್ಫಾರ್ಮೇಷನ್ ಏನಿಲ್ಲ ಅಂತೆ, ಏನು ಚೇಂಜಸ್ ಏನಿಲ್ಲ ಅಜ್ಜಿ, ಹಂಗೆ ಇದೀನ ಅಂದರೆ ಅಷ್ಟೇ ಕ್ಯೂಟ್ನೆಸ್ ಅಷ್ಟೇ ಸ್ಮಾರ್ಟ್. ಮೊದಲು ಚೆನ್ನಾಗಿದ್ದ, ಇವಾಗ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿಲ್ಲ. ರೀಸನ್ ನಿಮ್ಮ ಬೆಳವಣಿಗೆ ಮೇಲೆ. ಓ, ನಾವು ಚೆನ್ನಾಗಿ ಬೆಳೆಸಾರ, ನಾವು ಅಪ್ಪ ಅಮ್ಮ ಇಲ್ಲಾಂದ್ರೆ ಇಲ್ಲ, ಚೆನ್ನಾಗಿ ಬೆಳೆದಿರಿ. ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮ ನಂಗೆ ಚೆನ್ನಾಗಿ ಬೆಳೆಸಿದಾರಂತೆ. ಐ ಆಮ್ ಪ್ರೌಡ್ ಆಫ್ ದೆಮ್. ಐ ಆಮ್ ಪ್ರೌಡ್ ಆಫ್ ಮೀ ಆಲ್ಸೋ. ಮಗಳ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮಗಳು ನಿಮ್ಮ ಮನೇಲಿ ಇದ್ದಾಗ ಹೆಂಗಿದ್ರು, ಇಲ್ಲಿ ಬಂದಾಗ ಹೆಂಗಾದ್ರು, ಹೊಸಪೇಟೆಗೆ ಬಂದು? ಮಗಳು ಮನೇಲಿ ಇದ್ದಾಗ ಭಾಳನೇ ಚೆನ್ನಾಗಿದ್ಲು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಖುಷಿಯಾಗಿತ್ತು. ಇವಾಗ ಖುಷಿಯಲ್ಲಿ ಇಲ್ಲ, ಖುಷಿಯಾಗಿ ಇದ್ದಾಳೆ. ಬೇಗ ಸಿಟ್ಟು ಬರುತ್ತೆ. ಓ, ಸಿಟ್ಟು ಬರ್ತಿದೆ ಅಂತೆ. ರಕ್ತ ಇದೆ ಅಂದಮೇಲೆ ಸಿಟ್ಟು ಬಂದೇ ಬರುತ್ತದೆ, ಅದು ಕಾಮನ್. ಏಜ್ ಬೈ ಹಂಗೆ ಆಗುತ್ತಂತೆ. ಸೊ ಇದು ಸ್ವಲ್ಪ ಬೋರಿಂಗ್ ಕಾನ್ವರ್ಸೇಷನ್ ಆಯಿತು. ಸೊ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಕೇಳೋಣ.
ದೆವ್ವದ ಮೂವಿ ನೋಡ್ತಿದ್ರಲ್ಲ, ನಿಮಗೆ ಯಾವ್ದಾನ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆನಾ? ಏನು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಏನೋ ಇದ್ರೆ ಹೇಳ್ರಿ. ಇಂಟ್ರೆಸ್ಟಿಂಗ್ ನನಗೆ ಒಂದು ರಾತ್ರಿ ಭಾಳನೇ ಬಾಗಿಲ ಹತ್ರ ತುಂಬ ನಾಯಿ ಬೇಕು ಗುಳ್ಕಿತಾಡ್ತಾ ಇದ್ವು. ಓಕೆ. ಅವು ನೋಡ್ಸೋಣ ಅಂತ ಹೊರಗಡೆ ಹೋದೆ. ಹೊರಗಡೆ ಹೋದರೆ ಅವು ಹೊರಗಡೆ ಹೋದ ತಕ್ಷಣ ಆ ಕಡೆ ಈ ಕಡೆ ಹೋಗ್ಬಿಟ್ವು ಎಲ್ಲ. ಹೋದ್ಮೇಲೆ ನಾನು ಗೇಟ್ ಹಾಕೋಣ ಅಂತ ಹತ್ರ ಹೋದೆ. ಆ ಗೇಟ್ ಹಾಕಕ್ಕೆ ಹೋದ್ರೆ ನನ್ನ ಗೇಟು ಮುಟ್ಟಿದ್ದಷ್ಟೇ ಗೊತ್ತು. ಆಮೇಲೆ ಅದು ನನ್ನನ್ನು ಬಿಟ್ಟೇ ಇಲ್ಲ. 10 ನಿಮಿಷ ಹೊತ್ತಾಡಿದ್ದೀನಿ ಅಲ್ಲೇನೆ ಬಿಡಿಸ್ಕೊಳ್ಳೋದಕ್ಕೆ. ಕೊನೆಗೆ ನಾನು ಬಿಡ್ದಂಗೆ ಅದು ತಲೆಯಿಂದ ಹಿಡಿದು ಮೇಲಕ್ಕೆ ಕೆಳಗಡೆ ಹಾಕ್ಕೊಳಕ್ ನೋಡ್ತಾ ಇದೆ. ಹಿಂಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅದೇನು ಅಂತ, ಕಣ್ಣಿಗೆ ಕಾಣ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ ಮಾತಾಡೋದಕ್ಕೆ. ಅಷ್ಟು ಕಷ್ಟಪಟ್ಟು ಒಂದು ಸಾರಿ ನನ್ನ ಮಗನ ಕೂಗ್ಕೊಂಡು ತಿರುಮಲ ಅಂತ. ನಿಮ್ಮ ಮಗನ ಹೆಸರು ಕೂಗಿದ್ರಿ? ಓಕೆ, ದೇವರ ಹೆಸರು. ತಿರುಮಲ ತಿರುಮಲ ಅಂತ ಕೂಗಿದ್ಮೇಲೆ ಆತ ಮಲಗಿದ್ದವನಿಗೆ ಹೆಂಗೆ ಎಚ್ಚರ ಆಯ್ತೋ ಗೊತ್ತಿಲ್ಲ, ಎದ್ದು ಬಂದ ಮೇಲೆ ನನ್ನೆಲ್ಲ ಬಿಡುಗಡೆ ಆಯ್ತು. ಹಂಗಂದ್ರೆ ಇವ್ರ ಮಗನರಲ್ಲೇ ಮೇ ಬಿ ಪವರ್ ಇದೆ, ಇಲ್ಲಾಂದ್ರೆ ಮಗನ ಹೆಸರಲ್ಲೇ ಪವರ್ ಇದೆ. ಸೊ ಯಾರ್ಯಾರು ನೀವು ನೆಗೆಟಿವ್ ಎನರ್ಜಿ ಬಿಲೀವ್ ಮಾಡಲ್ಲ, ಇಂಥ ಒಬ್ಬೊಬ್ಬರಿಗೆ ಇನ್ಸಿಡೆಂಟ್ ಆಗಿರ್ತವೆ, ಅದನ್ನು ನಿಜ ನೀವು ನಂಬಲೇಬೇಕು. ಅದಕ್ಕೆ ಅಂದರೆ ನೀವು ನಂಬ್ತೀರಾ? ಮೊದಲಿಂದ ನಂಬ್ತಿದ್ದೀರಾ ದೆವ್ವಗಳನ್ನ, ದೇವ್ರನ್ನ? ನಂಬಿಲ್ಲ ನಾನು ಯಾವಾಗಲೂ ಅಷ್ಟು. ನನಗೆ ಆದಮೇಲೆ ನಂಬ್ತಾ ಇದ್ದೆ. ಇದು ಯಾವಾಗಲೂ ಹಿಂಗೆ ಗೈಸ್, ಏನಂದರೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತೀವಲ್ಲ, ಸೊ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ನಂಬೋದು. ಅದು ದೇವ್ರು ಬರುತ್ತೆ ಅಂತಂದು ಕೆಲವರೆಲ್ಲನೂ ಹಿಂಗೆ ಎತ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದು ಸುಳ್ಳು ಸುಳ್ಳು ಅಂತಂದು ಹೇಳ್ತಾ ಇದ್ದೆ ನಾನು. ಆಮೇಲೆ ನಮಗೆ ಯಾವಾಗ ಆಯಿತು ಈ ಥರ ಅನುಭವ, ಆವಾಗಿಂದ ಅವು ಇದ್ರೂ ಇರಬಹುದು. ಸೊ ನೆಗೆಟಿವ್ ಎನರ್ಜಿ ಇದೆ ಅಂದಮೇಲೆ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೆಯಲ್ಲೂ ಹಿಂಗೆ ಕೇಳಿ, ಅವ್ರಿಗೆ ಒಂದೊಂದು ಇನ್ಸಿಡೆಂಟ್ ಇರ್ತವೆ. ಆ ಇನ್ಸಿಡೆಂಟ್ ನಿಮಗೆ ಕೇಳಿಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಮೇ ಬಿ ಇರುತ್ತೆ ಏನೋ ಅಂತ. ಯಾವ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಅದ್ರ ಬಗ್ಗೆನೇ ನಂಬ್ರಿ ಅಂತ ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ ಡಿಸಗ್ರಿ ಮಾಡಬೇಡಿ ಅವ್ರು ಹೇಳಿದ್ದನ್ನು ಅಷ್ಟೇ. ಸೊ ನೆಕ್ಸ್ಟ್ ಕಂಟೆಂಟಿಗೆ ಹೋಗೋಣ. ಇವ್ರಿಗೆ ಇನ್ಸಿಡೆಂಟ್ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಜ್ಜಿ. ಸೊ ನಿಮ್ಮ ಮಗಳು ಇವಾಗೇನೋ ಮಾಡ್ತಿದ್ದಾರಂತೆ ಅಡುಗೆ, ನಿಮ್ಮ ಚಿತ್ರದುರ್ಗ ಸ್ಪೆಷಲ್ ಮುದ್ದೆ ಮಾಡ ಅಂತ ಹೇಳಿದೆ. ಸೊ ಮಾಡ್ತಿಲ್ಲ, ಅವ್ರೇನೋ ಬೇರೆದೇನೋ ಮಾಡ್ತಿದಾರಂತೆ, ನೋಡೋಣ. ಮುದ್ದೆ ನೀವು ನಮ್ಮ ಅಜ್ಜಿಗೆ ಪಾಪ ಕಾಲು ಆಪ್ರೇಷನ್ ಆಗಿದೆ, ಸೊ ಅದಕ್ಕೆ ಕುಂತಿದ್ದಾರೆ, ಇಲ್ಲಾಂದರೆ ಅವರೇ ಮಾಡ್ತಿದ್ರು. ನಮ್ಮಮ್ಮ ಏನು ಮಾಡ್ತಿದ್ರು ನೋಡೋಣ. ಒಳಗೆ ಹೋಗೋಣ. ಅಮ್ಮ ಏನೋ ಅಡುಗೆ ಮಾಡ್ತಿದ್ರು ಅಂತ ಹೇಳಿದ್ದು ನಾನು. ಸೊ ಏನು ಮಾಡ್ತಿದ್ದಾರೆ ಮೇಡಮ್? ಟೊಮೊಟೊ ಚಟ್ನಿ ಇದು ಮಾಡ್ತಾರೆ. ನಿಮ್ಮನ್ನೇ ತೋರಿಸ್ತಿಲ್ಲ ನಾವು. ಟೊಮೊಟೊ ಒಳಗಡೆ ಚಟ್ನಿ ಏನು ಬ್ಯಾಚುಲರ್ಸಿಗೋಸ್ಕರ? ನಾವು ಅಲ್ಲಿ ಪಿ ಜಿಯಲ್ಲಿ ಇದ್ದಿದ್ದೆ ಬ್ಯಾಚುಲರ್ ಫುಡ್ ತಿಂದು ಸಾಕಾಗಿದೆ. ನೀವು ಇಲ್ಲಿ ಬಂದ್ರೂ ಬ್ಯಾಚುಲರ್ ಫುಡ್ ಮಾಡಿದ್ರೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ. ನಿಮ್ಮ ಚಿತ್ರದುರ್ಗ ಸ್ಪೆಷಲ್ ಮುದ್ದೆ ಅಂತ ಹೇಳ್ತೀರ, ಮುದ್ದೆನೇ ಮಾಡಲಿಲ್ಲ. ಮುದ್ದೆ ಆಮೇಲೆ ಬಿಸಿ ಬಿಸಿ ಮುದ್ದೆ ಅದನ್ನು ತೋರ್ಸೋಕ್ಕಾಗಲ್ಲ ಇವಾಗ. ನನಗೆ ಸುಸ್ತಾಗಿದೆ. ಅವ್ನು ಕಿರಣಿಗೋಸ್ಕರ ಕಂಟೆಂಟ್ ಮಾಡ್ತಿದ್ದೀನಿ. ಅವ್ನು ಸಣ್ಣ ನೋಡ್ರಿಂದ ಕಿರಣ್ ನೋಡ್ತಿದ್ರಿ, ಏನು ಅನ್ಸುತ್ತೆ ನೀವು? ಒಳ್ಳೆ ಹುಡುಗ ಅಂತೆ. ಓಕೆ, ಒಳ್ಳೆ ಹುಡುಗ. ಎಲ್ಲ ಪೇರೆಂಟ್ಸಿಗೆ ಮಾತ್ರ ನೀನು ಒಳ್ಳೆ ಹುಡುಗ, ನನಗಂತೂ ಗೊತ್ತಿಲ್ಲ ಅಂತವನಂತ. ಮತ್ತೆ ಅಷ್ಟೇ ಅವ್ರ ಪೇರೆಂಟ್ಸಿಗೆ ನಾನು ಒಳ್ಳೆ ಹುಡುಗ, ನನ್ನ ಪೇರೆಂಟ್ಸಿಗೆ ಅವ್ನು ಒಳ್ಳೆ ಹುಡುಗ. ಬಟ್ ನಮ್ಮಿಬ್ಬರಿಗೆ ಗೊತ್ತು ನಾವು ಎಂಥವ್ರು ಅಂತ. ಸಣ್ಣ ಹುಡುಗರಿಂದ ನೋಡಾರಲ್ಲ, ಸೊ ಅವನ ಮೇಲೆ ಭಾಳ ಸ್ವಲ್ಪ ನಂಬಿಕೆ ನಮ್ಮ ಮನೆಯಲ್ಲಿ. ಎಲ್ಲೋದ್ರೂ ಬಿಟ್ಬಿಡ್ತಾರೆ, ನಾವೆಲ್ಲ ಹೊರಗೆ ಹೋಗ್ಬೇಕಂದ್ರೂ ಕಿರಣ್ ಜೊತೆ ಬಿಟ್ಬಿಡ್ತಾರೆ. ಅದೊಂದು ಕಾನ್ಫಿಡೆನ್ಸ್ ಆಯಿತು ಅಂದಮೇಲೆ. ಅವನ ಕಾಂಟೆಂಟ್ ನೋಡ್ತಿರ್ತಾರೆ ಇವ್ರು ಡೈಲಿ. ಅವ್ರ ಕಂಟೆಂಟ್ ನೋಡ್ಕೊಂತ ಎಂಜಾಯ್ ಮಾಡ್ತಾರೆ. ನನಗೆ ಹೇಳ್ತಿರ್ತಾರೆ ಒಂದೊಂದು ಸಲ, ಅವ್ನು ನೋಡು ಈ ಟೈಪ್ ಕಂಟೆಂಟ್ ಮಾಡಿದ್ದಾನೆ, ಆ ಟೈಪ್ ಕಂಟೆಂಟ್ ಮಾಡಿದ್ದಾನೆ ಅಂತ. ಫುಲ್ ಪಾಪ್ಯುಲಾರಿಟಿ ಇದೆ ಹಾಸ್ಪಿಟಲ್ ಅವನಿಗೆ. ಹಂಗೆ ಮೇಂಟೈನ್ ಮಾಡಲಿ, ಹಂಗೆ ಬೆಳೀಲಿ ಹುಡುಗ. ಸೊ ಅವನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇವಿಷ್ಟೆಲ್ಲ ರಿಸ್ಕ್ ತಾಂತಿದ್ದೀನಿ ನಾನು ಮನೆಯಲ್ಲಿ. ಗಾಯ್ಸ್ ಏನಂದರೆ ಒಂದು ಐಡಿಯಾ ಬಂತು. ಲಾಗ್ ಮಾಡ್ತಾ ಕಿರಣ್ ಏನು ಮಾಡ್ತಾನಲ್ಲ, ಲೈಕ್ ಪ್ರ್ಯಾಂಕ್ ಏನಾದರೂ ಮನೇಲಿ ಮಾಡ್ತಿರ್ತಾನೆ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅನಿಸ್ತಿದೆ, ಯಾಕಂದರೆ ನನಗೂ ಒಂದು ರಿಯಾಕ್ಷನ್ ನೋಡ್ಬೇಕಂತಿದೆ. ನಮ್ಮ ಅಜ್ಜಿನ ಮೇಲೆ ಟ್ರೈ ಮಾಡೋಣ. ಲೈಕ್ ನಾನೇನೋ ಒಂದು ಹುಡುಗಿನ ಇಷ್ಟಪಡ್ತೀನಿ, ಲವ್ ಮ್ಯಾರೇಜ್ ಆ ಟೈಪ್ ಏನಾದ್ರು. ಲೈಕ್ ನಾವು ಅಮ್ಮನೂ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ, ನಾವು ಅಜ್ಜಿನ ಕೇಳೋಕ್ಕೆ. ಸೊ ಅವ್ರ ರಿಯಾಕ್ಷನ್ ನೋಡೋದು ಇವಾಗ ಏನಂತ ಅವ್ರ ಹತ್ರ ಹೋಗಿ ಮಾಡ್ತೀನಿ. ನಮ್ಮ ಅಜ್ಜಿಗೆ ಏನೋ ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ನಲ್ಲ, ಇಂಪಾರ್ಟೆಂಟ್ ಕ್ವಶನ್. ಸೊ ಏನಂದರೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ, ಇದು ಸ್ವಲ್ಪ ಸೀಕ್ರೆಟ್. ಅಜ್ಜಿ ಮೆಲ್ಲಗೆ ಮಾತಾಡ್ರೆ ಅಲ್ಲಿ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ. ಸೊ ಏನಂದರೆ ಇವಾಗ ನನಗೆ ಒಂದು ಹುಡುಗಿ ಇಷ್ಟ ಇದ್ದಾಳೆ ಅಂತ. ಒಬ್ಬ ಹುಡುಗಿ ಇಷ್ಟ ಇದ್ದಾಳೆ.
ಸೊ ಅವಳು ಬೇರೆ ಇವಾಗ ರಿಲೀಜಿಯಸ್ಸು ಬೇರೆ ಕ್ಯಾಸ್ಟ್ ಅಂದ್ಕೊಂಡ್ರೆ ಇವಾಗ ನಾನು ಇವಾಗ ಹುಡುಗಿ ಮದುವೆ ಆಗ್ಬೇಕಂದ್ರೆ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ? ಅದು ಹೆಂಗೆ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಹುಡುಗಿ ಒಳ್ಳೆ ಇದರಿಂದ ಬಂದಿರಬೇಕು, ಒಂದು ವಿದ್ಯಾವಂತೆ ಆಗಿರಬೇಕು, ಬುದ್ಧಿವಂತೆ ಆಗಿರಬೇಕು. ಜಾತಿ ಬಗ್ಗೆ ಕೇಳೋದಿಲ್ಲ ನಾವು. ಜಾತಿ ಅಂತಂದರೆ ನೋಡ್ರಿ ಜಾತಿ ಹಿಂದೂ ಆಗಿರಬೇಕು, ಹಿಂದೂಸ್ ಆಗಿರ್ಬೇಕು. ಓಕೆ, ನಮಗೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಇವೆರಡು ಜಾತಿ ಬಿಟ್ಟು ಬೇರೆ ಜಾತಿ ಯಾವುದಾದ್ರೂ ಬಟ್ ಏನಂತಿದ್ರೆ ಆ್ಯಂಟಿ ರಿಲಿಜಿಯಸ್ ಇವರು. ರಿಲಿಜಿಯಸ್ ಚೇಂಜ್ ಮಾಡಬೇಡ, ಬಟ್ ಕ್ಯಾಸ್ಟ್ ಚೇಂಜ್ ಆದರೂ ಪರವಾಗಿಲ್ಲ ಅಂತಾರೆ. ಇವಾಗ ನನಗೆ ಹಂಗೆ ಇಷ್ಟ ಯಾರಾದರೂ ಅಂದರೆ ನೀವು ಹೆಲ್ಪ್ ಮಾಡ್ತೀರಾ? ನಮ್ಮ ಅಮ್ಮಗೆ ನಮ್ಮ ಅಪ್ಪಗೆ ಹೇಳಿ. ಹೌದು ನೋಡಿರಿ, ನಮಗೆ ಹೆಲ್ಪ್ ಮಾಡ್ತಾರಂತೆ. ಸೊ ಒಳ್ಳೆ ಅಜ್ಜಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಸೊ ಇದು ಜಸ್ಟ್ ಅ ಪ್ರ್ಯಾಂಕ್, ನಿಮಗೂ ಗೊತ್ತು. ಸೊ ನೋಡೋಣ, ಮಾಡ್ತೀರಲ್ಲ ಅಜ್ಜಿ ಹೆಲ್ಪು? ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇತ್ತು, ಸುಮ್ಮನೆ ರಿಯಾಕ್ಷನ್ ನೋಡೋದಂತಿದ್ದೆ. ಬಟ್ ಇವರಂತೂ ಕಾಮಾಗಿ ಆನ್ಸರ್ ಮಾಡೋಗ್ಬಿಟ್ರು. ಐ ಥಿಂಕ್ ಇವ್ರು ಬರೀ ಜಸ್ಟ್ ಆ್ಯಂಟಿ ರಿಲಿಜಿಯಸ್, ನಾಟ್ ಆ್ಯಂಟಿ ಕ್ಯಾಸ್ಟ್. ಗೈಸ್, ನಾನು ಮುದ್ದೆ ಅಂದಿದ್ದ ತಕ್ಷಣ ಅವ್ರಿಗೆ ಮುದ್ದೆ ಮೇಲೆ ಇಂಟ್ರೆಸ್ಟ್ ಬಂದು ಮುದ್ದೆ ಮಾಡ್ಕೊತಿದ್ದಾರೆ. ಅವರು ಅವ್ರ ತಾಯಿ ಫುಲ್ ಮುದ್ದೆ ನಾನೇ ಅಟೆಂಪ್ಟ್ ಮಾಡಿಸಿದೆ ಇವತ್ತು. ಸೊ ಇಲ್ಲೆಲ್ಲ ಯಾರು ಮಾಡೋದು ಹಾಸ್ಪಿಟಲ್ ಮುದ್ದೆ, ಇವರು ಸ್ವಲ್ಪ ಚಿತ್ರದುರ್ಗದಿಂದ ಅಲ್ಲ, ಸೊ ಅದಕ್ಕೆ ಮುದ್ದೆ ಭಾಳ ತಿಂತಾರೆ, ಭಾಳ ಒಳ್ಳೇದಂತೆ. ಬಟ್ ನಾನಂತೂ ತಿನ್ನೋದು ನನಗೆ ಇಷ್ಟ ಇಲ್ಲ. ಗಾಯ್ಸ್ ಒಂದು ಸಣ್ಣ ಕಂಟೆಂಟ್ ನನ್ನಿಂದ ಆಯಿತು ಕಿರಣಿಗೋಸ್ಕರ. ಪಾಪ ಅವನು ನಿಮ್ಮ ಜನರಿಗೋಸ್ಕರ ಅವನು ಒಂದು ಯೂನಿಕ್ನೆಸ್ ತರಬೇಕಂತ ನನ್ನ ಕೈಯಲ್ಲಿ ಕೊಟ್ಟ, ಒಂದು ಡಿಫ್ರೆಂಟಾಗಿ ಬರಲಿ ಲಾಗ್ ಅಂತ. ಪಾಪ ಭಾಳ ಕಷ್ಟ ಬೀಳ್ತಿದ್ದಾನೆ. ಸಪೋರ್ಟ್ ಮಾಡಿ ಹಿಂಗೆ ಒಂದು ಇಂಟ್ರೆಸ್ಟಿಂಗ್ ಲಾಗ್ ಕೊಡ್ತಾನೆ ಇರ್ತಾನೆ. ಸೊ ಇಲ್ಲಿಗೆ ನಾನು ಕಂಟೆಂಟ್ ಎಂಡ್ ಮಾಡಿ ಅವನಿಗೆ ನೆಕ್ಸ್ಟ್ ನಾಳೆಯಿಂದ ಮತ್ತೆ ಅವನ ಲಾಗೆ ಬರ್ತವೆ. ಸೊ ಬಾಯ್. ಸೊ ಇನ್ನೊಂದು ಏನಂದರೆ, ಇದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡ್ಬಿಡ್ತೀನಿ ನಾನೊಂದು ಪ್ಲೆಜರ್ ಬೈಕ್ ಸೆಲ್ ಮಾಡ್ತಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಂಗೆ DM ಮಾಡಿ, ಕಿರಣ್ ನಿಮಗೆ ಇನ್ಸ್ಟಾಗ್ರಾಮ್ ಪ್ರೊವೈಡ್ ಮಾಡ್ತಾನೆ. ಬಾಯ್. ಇವಾಗ ಕಿರಣ್ ಮನೆಗೆ ಬಂದೆ ಅವ್ನ ಮೊಬೈಲ್ ಕೊಡೋಕ್ಕೆ. ಅವ್ನ ಮೊಬೈಲಲ್ಲೇ ಶೂಟ್ ಮಾಡ್ಕೊಂಡಿದ್ದಲ್ಲ ನನ್ನ ಲಾಗ್ನ. ಸೊ ಕೊಡೋಕ್ಕೆ ಬಂದಿದ್ದೀನಿ, ನೋಡೋಣ ಅವ್ನ ರಿಯಾಕ್ಷನ್ ಏನು ಮಾಡ್ತಾನೆ. ಅವ್ನು ಪಾಪ ಬೆಳಿಗ್ಗೆನೇ ಮಾಡಿಕೊಡು ಅಂದರೆ ಲೈಕ್ ನೈಟ್ ಕಂಟೆಂಟ್ ಎಲ್ಲ ಮಾಡಿ ನೀನು ಬೆಳಿಗ್ಗೆ ಪ್ರೊವೈಡ್ ಮಾಡೋ ನನ್ನ ಮೊಬೈಲು ನಡೆಯುತ್ತಾ ಅಂದ. ಬಟ್ ನನಗೆ ಅದು ಆಗ್ತಿದ್ದಿಲ್ಲ, ಯಾಕಂದರೆ ಒಂದು ಕೆಲಸ ಹೇಳಿದ ಅಂದಮೇಲೆ ಮಾಡಲೇಬೇಕು ನಾನು ಜಲ್ದಿ. ಕಿರಣಿಗೆ ಕೊಟ್ಟು ಇನ್ನು ಹೋಗ್ತೀನಿ ನಾನು. ಕಿರಣ್, ನೆಕ್ಸ್ಟ್ ನೀವು ಇವತ್ತು ವಿಡಿಯೋ ನೋಡಿದ ತಕ್ಷಣ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಆ ಕಮೆಂಟ್ ಮೂಲಕ ನೋಡ್ತಿರ್ತೀನಿ. ನೀವು ಯಾರೇ ಜಡ್ಜ್ ಮಾಡಿದ್ರು ಐ ಡೋಂಟ್ ಕೇರ್, ಏನೋ ಇದು ಮಾಡ್ಕೊಳ್ಳಿ. ಇನ್ನು ಕಿರಣ್ ಮುಂದೆ ಓಡಿಸ್ತಾನೆ. ಅವ್ನು ಸ್ವಲ್ಪ ಬ್ಯುಸಿ ಇದ್ದಾನೆ ಇವತ್ತು, ಸೊ ಅದಕ್ಕೆ ನಾನು ಇದು ಮಾಡ್ತಿದ್ದೀನಿ ಕಂಟಿನ್ಯೂ. ಕಿರಣ್ ಬಂದ. ಕಿರಣ್ ಅವನೇ ಶಾಕ್ ಆಗಿರ್ತಾನೆ, ಇವನೇ ಯಾಕೆ ಇಷ್ಟು ಜಲ್ದಿ ಮಾಡ್ಕೊಂಬಂದೇನು ಲಾಗ್ ಅಂತ. ಬಟ್ ನಾನು ಸ್ವಲ್ಪ ಸಣ್ಣದು ಕಂಟೆಂಟ್ ಕೊಟ್ಟಿದ್ದೀನಿ, ಅದನ್ನೇ ಎಂಜಾಯ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ. ನಾನೇ ಇನ್ನೂ ಮುಂದೆ ನೋಡೋಣ. ನಾನು ಹಂಗೆ ಲಾಗ್ ಚಾನಲ್ ತೆಗಿತೀನಿ. ಕಿರಣ್